Hello everyone, welcome back to my Vidyaraj Edu Point YouTube channel. Yes, today we are discuss about top 10 GK questions and answers. So, ಮೊದಲ ಪ್ರಶ್ನೆ ಮುಂದುವರೆದಂತಹ 81ನೇ ಪ್ರಶ್ನೆ ಹಳದಿ ಕ್ರಾಂತಿಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಹಳದಿ ಕ್ರಾಂತಿಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಎಸ್ ಉತ್ತರ ಖಾದ್ಯ ತೈಲ. ಹಳದಿ ಕ್ರಾಂತಿಯು ಖಾದ್ಯ ತೈಲ ಕ್ಷೇತ್ರಕ್ಕೆ ಸಂಬಂಧಿಸಿದೆ. ನೆಕ್ಸ್ಟು 82ನೇ ಪ್ರಶ್ನೆ ಅತಿ ಹಗುರವಾದ ಅನಿಲ ಯಾವುದು? ಅತಿ ಹಗುರವಾದ ಅನಿಲ ಯಾವುದು? ಉತ್ತರ ಜಲಜನಕ. ಅತಿ ಹಗುರವಾದ ಅನಿಲ ಜಲಜನಕ. ನೆಕ್ಸ್ಟ್ ಈಗ 83ನೇ ಪ್ರಶ್ನೆ ಇಂಗಳದಾಳು ತಾಮ್ರದ ಗಣಿ ಯಾವ ಜಿಲ್ಲೆಯಲ್ಲಿದೆ? ಇಂಗಳದಾಳು ತಾಮ್ರದ ಗಣಿ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಚಿತ್ರದುರ್ಗ. ಇಂಗಳದಾಳು ತಾಮ್ರದ ಗಣಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟು 84ನೇ ಪ್ರಶ್ನೆ ಮೂಸಿ ಮತ್ತು ಭೀಮಾ ಯಾವ ನದಿಯ ಉಪನದಿಗಳು? ಮೂಸಿ ಮತ್ತು ಭೀಮಾ ಯಾವ ನದಿಯ ಉಪನದಿಗಳು? ಎಸ್ ಉತ್ತರ ಕೃಷ್ಣಾ ನದಿ. ಮೂಸಿ ಮತ್ತು ಭೀಮಾ ನದಿಗಳು ಕೃಷ್ಣಾ ನದಿಯ ಉಪನದಿಗಳಾಗಿರುತ್ತವೆ. ನೆಕ್ಸ್ಟ್ ಈಗ 85ನೇ ಪ್ರಶ್ನೆ ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರ್ತಾರೆ? ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರ್ತಾರೆ? ಎಸ್ ಉತ್ತರ ಉಪರಾಷ್ಟ್ರಪತಿಗಳು. ರಾಜ್ಯಸಭೆಯ ಅಧ್ಯಕ್ಷರು ಉಪರಾಷ್ಟ್ರಪತಿಗಳು ಆಗಿರ್ತಾರೆ. ನೆಕ್ಸ್ಟ್ ಈಗ 86ನೇ ಪ್ರಶ್ನೆ ಭಾರತದ ಸಂವಿಧಾನವನ್ನು ಯಾವ ಲೇಖನದ ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದು? ಭಾರತದ ಸಂವಿಧಾನವನ್ನು ಯಾವ ಲೇಖನದ ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದು? ಎಸ್ ಉತ್ತರ ಲೇಖನ 368. ಭಾರತದ ಸಂವಿಧಾನವನ್ನು ಲೇಖನ 368ರ ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ಈಗ 87ನೇ ಪ್ರಶ್ನೆ ಮಂಪ್ಸ್ ಎಂಬ ರೋಗವು ಯಾವುದರಿಂದ ಉಂಟಾಗುತ್ತದೆ? ಮಂಪ್ಸ್ ಎಂಬ ರೋಗವು ಯಾವುದರಿಂದ ಉಂಟಾಗುತ್ತದೆ? ಎಸ್ ಉತ್ತರ ವೈರಸ್. ಮಂಪ್ಸ್ ಎಂಬ ರೋಗವು ವೈರಸ್ನಿಂದ ಉಂಟಾಗುತ್ತದೆ. ನೆಕ್ಸ್ಟ್ ಈಗ 88ನೇ ಪ್ರಶ್ನೆ ತಾರಾಪುರ ಅಣುಶಕ್ತಿ ಸ್ಥಾವರ ಯಾವ ರಾಜ್ಯದಲ್ಲಿದೆ? ತಾರಾಪುರ ಅಣುಶಕ್ತಿ ಸ್ಥಾವರ ಯಾವ ರಾಜ್ಯದಲ್ಲಿದೆ? ಎಸ್ ಉತ್ತರ ಮಹಾರಾಷ್ಟ್ರ. ತಾರಾಪುರ ಅಣುಶಕ್ತಿ ಸ್ಥಾವರ ಮಹಾರಾಷ್ಟ್ರ ರಾಜ್ಯದಲ್ಲಿ ಇರುವುದು. ನೆಕ್ಸ್ಟ್ ಈಗ 89ನೇ ಪ್ರಶ್ನೆ ಕಾರ್ಖಾನೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸೂಚನೆಗಳಿವೆ. ಯಾವ ಸೂಚನೆಯು ಜೀವಹಾರಕ ಸಾಧ್ಯತೆಯನ್ನು ಸೂಚಿಸುತ್ತದೆ? ಕಾರ್ಖಾನೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸೂಚನೆಗಳಿವೆ. ಯಾವ ಸೂಚನೆಯು ಜೀವಹಾರಕ ಸಾಧ್ಯತೆಯನ್ನು ಸೂಚಿಸುತ್ತದೆ? ಎಸ್ ಉತ್ತರ ಅಪಾಯ ಅಥವಾ ಡೇಂಜರ್ ಅಂತಕ್ಕಂಥದ್ದು. ಕಾರ್ಖಾನೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಎಂದು ಸೂಚನೆಗಳಿರುತ್ತೆ. ಯಾವ ಸೂಚನೆ ಅಂತಂದರೆ ಅಪಾಯ ಅಥವಾ ಡೇಂಜರ್ ಜೀವಹಾರಕ ಸಾಧ್ಯತೆಯನ್ನು ಸೂಚಿಸುವಂಥದ್ದು. ಸೊ ಈ ಒಂದು ಕ್ಲಾಸ್ದ ಕೊನೆಯ ಪ್ರಶ್ನೆ 90ನೇ ಪ್ರಶ್ನೆ ಭಾರತದ ಅಧಿಕಾರಾವಧಿಯಲ್ಲಿ ಮರಣ ಹೊಂದಿದ ಮೊದಲ ಉಪರಾಷ್ಟ್ರಪತಿ ಯಾರು ಅಥವಾ ಅವರ ಹೆಸರನ್ನು ತಿಳಿಸಿ. ಭಾರತದ ಅಧಿಕಾರಾವಧಿಯಲ್ಲಿ ಮರಣ ಹೊಂದಿದ ಮೊದಲ ಉಪರಾಷ್ಟ್ರಪತಿ ಯಾರು ಅಥವಾ ಅವರ ಹೆಸರೇನು? ಉತ್ತರ ಕೆ ಕೃಷ್ಣಕಾಂತ್. ಭಾರತದ ಅಧಿಕಾರಾವಧಿಯಲ್ಲಿ ಮರಣ ಹೊಂದಿದ ಮೊದಲ ಉಪರಾಷ್ಟ್ರಪತಿ ಕೆ ಕೃಷ್ಣಕಾಂತ್ ಅವರು.
ಐ ಹೋಪ್ ಈ ವಿಡಿಯೋ ಅಥವಾ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಾಮೆಂಟಲ್ಲಿ ತಿಳಿಸಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.